ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನ ಶುರುವಿನಲ್ಲಿ ಚೈತ್ರ ಅವರು ಇನ್ನೂ ಕೂಡ ಕನ್ಫೆಷನ್ ರೂಮ್ ಅಲ್ಲೇ ಇರ್ತಾರೆ. ಮನೆ ಒಳಗಡೆ ಅವ್ರ ಬಗ್ಗೆ ಅಥವಾ ಓವರ್ ಆಲ್ ಆಗಿ ಏನೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೆಡ್ಫೋನ್ ಹಾಕೊಂಡು ಕೇಳಿಸ್ಕೊತಾ ಇರ್ತಾರೆ. ಈ ಸಂದರ್ಭದಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಅವರು ಚೈತ್ರ ಅವರನ್ನ ನೆನಪಿಸ್ಕೊಳ್ತಾ ಇರ್ತಾರೆ, ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಆಗ ಶಿಶಿರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಚೈತ್ರ ಅವರು ನನ್ನ ಜೊತೆಗೆ ಹುಟ್ಟದೇ ಇರಬಹುದು, ಆದ್ರೆ ಅವರು ನನ್ನ ತಂಗಿ ತರಾನೇ, ಅವರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದನ್ನ ಕೇಳಿದಾಗ ನನಗನ್ಸಿದ್ದು ಶಿಶಿರ್ ಅವ್ರದ್ದು ನಿಜವಾಗ್ಲೂ ತುಂಬಾ ವಿಶಾಲವಾದ ಹೃದಯ ಅಂತ. ಬಿಕಾಸ್ ಚೈತ್ರ ಅವರು ಯಾವ ಮಟ್ಟಿಗೆ ಶಿಶಿರ್ ಅವ್ರಿಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ದಾರೆ ಹಿಂದಿನ ಅಂದ್ರೆ ವಾರಗಳಲ್ಲಿ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಬಟ್ ಆದ್ರೂ ಕೂಡ ಶಿಶಿರ್ ಅವರು ಅದನ್ನ ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳದೆ ಇಷ್ಟರ ಮಟ್ಟಿಗೆ ಒಂದು ತಂಗಿ ಅನ್ನುವಂತಹ ಒಂದು ಸ್ಥಾನವನ್ನ ಕೊಟ್ಟಿದ್ದಾರಲ್ಲ ಚೈತ್ರ ಅವರಿಗೆ, ನಿಜಕ್ಕೂ ಶಿಶಿರ್ ಅವರ ಒಂದು ತಾಳ್ಮೆಗೆ ಮತ್ತು ಅವರ ಒಂದು ವಿಶಾಲ ಹೃದಯಕ್ಕೆ ಕುಡೋಸನ್ನ ಹೇಳಲೇಬೇಕು. ಸೊ ಇದನ್ನೆಲ್ಲ ಹೊರತುಪಡಿಸಿದ್ರೆ ಚೈತ್ರ ಅವರು ಒಳಗಡೆಯಿಂದ ನೋಡ್ತಾ ಇರುವಾಗ ಮಂಜು ಅವರು, ರಜತ್ ಅವರು, ತ್ರಿವಿಕ್ರಮ್ ಅವರು ಕೆಲವೊಂದಷ್ಟು ಮಾತುಗಳನ್ನ ಆಡ್ತಾ ಇರ್ತಾರೆ. ಚೈತ್ರ ಅವರು ಸಿಕ್ಕಾಬಟ್ಟೆ ಮಾತಾಡ್ತಾರೆ. ಅದರಿಂದ ಕಿರಿಕಿರಿಗೊಂಡು ಪ್ರೇಕ್ಷಕರು ಅವರನ್ನ ಹೊರಗಡೆ ಅಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇರ್ತಾರೆ. ಜೊತೆಗೆ ಮಂಜು ಅವರು ಇನ್ನಷ್ಟು ದಿನ ಯಾರ್ಯಾರೆಲ್ಲ ಹೋಗ್ತಾರೆ ಅದೆಲ್ಲ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಮೇಲ್ ಕಂಟೆಸ್ಟೆಂಟ್ಸ್ ಎಷ್ಟು ಜನ ಇರಬೇಕು, ಫಿಮೇಲ್ ಕಂಟೆಸ್ಟೆಂಟ್ಸ್ ಎಷ್ಟು ಜನ ಇರಬೇಕು, ಆ ರೀತಿ ಎಲ್ಲ ಅವರು ಕಮೆಂಟ್ ಮಾಡ್ತಾ ಇರ್ತಾರೆ. ಚೈತ್ರ ಅವರು ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಧನರಾಜ್ ಅವರು ಒಂದ್ ರೀತಿ ಮಜಾ ತಗೊಳ್ತಾ ಇರ್ತಾರೆ, ಅಯ್ಯೋ ಚೈತ್ರಕ ಹೋದ್ರು ಅಂತೆಲ್ಲ. ಇದನ್ನೆಲ್ಲ ಚೈತ್ರ ಅವರು ನೋಡ್ತಾ ಇರ್ತಾರೆ. ಮತ್ತೆ ಚೈತ್ರ ಅವರಿಗೆ ಒಂದು ಅವಕಾಶ ಸಿಗುತ್ತೆ, ಒಳಗಡೆ ಕಳಿಸ್ತಾರೆ. ಅವಾಗ ಬಂದು ಇದನ್ನೆಲ್ಲ ಹೇಳುವಾಗ, ಯಾಕಂದ್ರೆ ಕೆಲವರಿಗೆ ದಿಗ್ಭ್ರಾಂತರಾಗಿದ್ದಂತೂ ನಾನು ನೋಡಿದೆ. ಅದು ಎಸ್ಪೆಷಲಿ ಭವ್ಯ ಅವರು, ಅವ್ರಿಗೆ ಒಂಚೂರು ಇಷ್ಟ ಆಗಿರಲ್ಲ. ಬಟ್ ಅವ್ರ ಒಳಗಡೆ ಬಂದಾಗ ಎಲ್ಲರೂ ಬಂದು ಅವರನ್ನ ಯಾರ್ಯಾರಿಗೆ ಮನ್ಸಲ್ಲಿ ಅವ್ರು ಹೋಗಿದ್ ಇಷ್ಟ ಆಗಿತ್ತೋ ಅದ್ರಲ್ಲಿ ಕೆಲವರೆಲ್ಲ ಬಂದ್ಬಿಟ್ಟು ಮಾತಾಡ್ಸಿದ್ ನೋಡಿ ಮಂಜು ಮತ್ತೆ ಭವ್ಯ ಅವರು, ಓ ಇಷ್ಟೆಲ್ಲ ನಾಟಕ ಆಡಕ್ ಆಗಲ್ಲಪ್ಪ ಅಂತ ಅವ್ರು ಮಾತಾಡ್ಕೊಳ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅವ್ರಿಬ್ರು ಕೂಡ ಗ್ರೀಟ್ ಏನ್ ಮಾಡಲ್ಲ, ಒಳಗಡೆ ಬಂದಾಗ ತುಂಬಾ ಖುಷಿಯಾಗಿರೋ ರೀತಿನೂ ವರ್ತಿಸಲ್ಲ. ಬಟ್ ಅದರಲ್ಲಿ ಜೆನ್ಯೂನ್ ಆಗಿ ಖುಷಿ ಪಟ್ಟಿದ್ದು ಅಫ್ಕೋರ್ಸ್ ಐಶ್ವರ್ಯ ಅವರು, ಶಿಶಿರ್ ಅವರು, ಹಾಗೆ ಮೋಕ್ಷಿತ್ ಅವರು. ಅದನ್ನೆಲ್ಲ ಹೊರತುಪಡಿಸಿದ್ರೆ ಬೇರೆಯವರು ಅವ್ರ ಮನ್ಸಲ್ಲಿ ಏನೇನಿತ್ತೋ ಗೊತ್ತಿಲ್ಲ, ಬಟ್ ಬಂದಾಗ ಸಿಕ್ಕಾಬಟ್ಟೆ ಅವ್ರನ್ನ ಬಂದು ಮಿಸ್ ಮಾಡ್ಕೊಂಡ್ವಿ ಅನ್ನೋ ತರ, ಅಥವಾ ಅವ್ರು ಬಂದಿದ್ ಸಿಕ್ಕಾಬಟ್ಟೆ ಖುಷಿ ಆಯ್ತು ಅನ್ನೋ ತರ ಎಲ್ಲ ಬಿಹೇವ್ ಮಾಡ್ತಾ ಇದ್ರು. ಇದಾದ್ಮೇಲೆ ಸಮಯದ ಸುಳಿ ಅಥವಾ ಟೈಮ್ ಲೂಪ್ ಅನ್ನುವಂತಹ ಒಂದು ಕ್ರಿಯೇಟಿವ್ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ. ನಿಜಕ್ಕೂ ನನಗೆ ಈ ಒಂದು ಟಾಸ್ಕ್ ನೋಡುವಾಗ ಖುಷಿ ಆಯ್ತು. ಮೋಸ್ಟ್ಲಿ ಈ ಟಾಸ್ಕ್ ಅನ್ನ ಬಿಗ್ ಬಾಸ್ ಯಾಕೆ ಕೊಟ್ಟಿರ್ತಾರೆ ಅಂತಂದ್ರೆ, ಇವರನ್ನ ಸುಮ್ನೆ ಬಿಟ್ರೆ ಸುಮ್ನೆ ಜಗಳ ಮಾತ್ರ ಮಾಡ್ಕೊಳ್ತಾ ಇದ್ದಾರೆ, ಕಿರಿಕಿರಿ ಮಾಡ್ಕೊಳ್ತಾ ಇದ್ದಾರೆ, ಅರ್ಚಾಡೋದು ಕಿರ್ಚಾಡೋದು ಅಷ್ಟೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಟಾಸ್ಕ್ ಮುಖಾಂತರ ಆದ್ರೂ ಒಂದ್ ಸ್ವಲ್ಪ ಫನ್ ಅನ್ನ ಜನರೇಟ್ ಮಾಡುವಂತಹ ನಿಟ್ಟಿನಲ್ಲಿ ಬಿಗ್ ಬಾಸ್ ಈ ಒಂದು ಟಾಸ್ಕ್ ಅನ್ನ ಕೊಟ್ರು ಅಂತ ನಾನು ಅನ್ಕೊಳ್ತೀನಿ. ಬಟ್ ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಆಯ್ತು. ಮನೆ ಅಕಸ್ಮಾತ್ ಈ ಒಂದು ಟಾಸ್ಕ್ ಅಲ್ಲದೇನೆ ನಿಜವಾಗ್ಲೂ ಈ ರೀತಿ ಇರ್ತಿದ್ರೆ ಸಖತ್ತಾಗಿ ಇರ್ತಾ ಇತ್ತು ಅಂತ ಅನ್ನಿಸ್ತು. ನಿಮಗೂ ಕೂಡ ಹಾಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಸ್ಪೆಷಲಿ ರಜತ್ ಅವರು ಐಶ್ವರ್ಯ ಅವ್ರ ಜೊತೆಗೆ ಫ್ಲರ್ಟ್ ಮಾಡುವಂತಹ ಒಂದು ಏನು ಟಾಸ್ಕ್ ಕೊಟ್ಟಿರ್ತಾರಲ್ಲ ಅವ್ರಿಗೆ, ಅದನ್ನ ಸಖತ್ತಾಗಿ ನಿಭಾಯಿಸ್ತಾ ಇದ್ರು. ಚೆನ್ನಾಗಿ ಒಂದ್ ರೀತಿ ಮಜಾ ತಗೊಳ್ತಾ ಇದ್ರು. ಅವರು ಸ್ವಲ್ಪ ಓವರ್ ಕೂಡ ಮಾಡ್ತಿದ್ರು ಅಂತ ಕೆಲವು ಕಡೆ ಅನ್ನಿಸ್ತು. ಮಂಜು ಅವರು ಕೂಡ ರೂಲ್ಸ್ ಬ್ರೇಕ್ ಮಾಡ್ಬೇಕಾಗಿತ್ತು, ಅದನ್ನ ಚೆನ್ನಾಗಿ ಮಾಡಿದ್ರು. ಎರಡನೇ ಸಲ ರೂಲ್ಸ್ ಬ್ರೇಕ್ ಅಂದ್ರೆ ಅವರು ಏನು ಆ ಜೈಲಿ ಒಳಗಡೆ ಹೋಗಿ ಕುತ್ಕೊಳ್ಬೇಕಿತ್ತಲ್ಲ, ಆ ಟೈಮಲ್ಲಿ ಸಖತ್ತಾಗಿ ಅವರು ಪರ್ಫಾರ್ಮ್ ಮಾಡಿದ್ರು. ಜೊತೆಗೆ ಎಲ್ರು ಕೂಡ ಇನ್ಫ್ಯಾಕ್ಟ್ ಯಾಕಂದ್ರೆ ತ್ರಿವಿಕ್ರಮ್ ಅವರಿಗೆ ಭವ್ಯ ಅವರು ಮಸಾಜ್ ಮಾಡೋದೇನು, ಆ ಟೈಮಲ್ಲಿ ಐಶ್ವರ್ಯ ಅವ್ರನ್ನ ನೋಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳೋದೇನು, ಅದನ್ನ ನೋಡಿ ಮತ್ತೆ ತ್ರಿವಿಕ್ರಮ್ ಅವರು ವಾಪಸ್ ಸ್ವಿಮ್ಮಿಂಗ್ ಪೂಲ್ಗೆ ಜಿಗಿದು ಅವರನ್ನ ಕಾಪಾಡೋದೇನು, ಆ ಟೈಮಲ್ಲಿ ಭವ್ಯ ಅವರು ಹೊಟ್ಟೆ ಹೊರ್ಕೊಳ್ಳೋದೇನು, ಸಖತ್ತಾಗಿತ್ತು ಒಟ್ಟಿನಲ್ಲಿ ಮನೆ ವಾತಾವರಣ. ಜೊತೆಗೆ ಹನುಮಂತ ಮತ್ತು ಧನರಾಜ್ ಅವರು ಯೂಶುವಲಿ ಏನ್ ಮಾಡ್ತಾ ಇರ್ತಾರೆ ಅದನ್ನೇ ಮಾಡಕ್ ಕೊಟ್ಟಿದ್ರು. ಮತ್ತೆ ಚೈತ್ರ ಅವರು ರಜತ್ ಅವ್ರಿಗೆ ಲೋ ಗುಂಡ ಅದೇನೋ ಸ್ವಲ್ಪ ಏನೇನೋ ಬೋಳ ಅಂತೆಲ್ಲ ಹೇಳ್ತಾ ಇದ್ರು. ಅದೇನೋ ಅವರು ಮನ್ಸಿಂದ ಬಂದಿದ್ದ ಅಥವಾ ಟಾಸ್ಕ್ ಅಲ್ಲಿ ಕೊಟ್ಟಿದ್ರ ಗೊತ್ತಿಲ್ಲ. ಬಟ್ ರಜತ್ ಮೇಲೆ ಇರುವಂತಹ ಕೋಪವನ್ನ ಚೈತ್ರ ಅವರು ತೀರಿಸ್ಕೊತಾ ಇದ್ರು ಅಂತ ಅನ್ಕೊಂಡೆ. ಬಟ್ ರಜತ್ ಅವ್ರು ಏನು ಮಾತಾಡ್ತಿರ್ಲಿಲ್ಲ, ಬಿಕಾಸ್ ಟಾಸ್ಕ್ ಅಲ್ವಾ, ಆ ಕಾರಣಕ್ಕೆ. ಒಟ್ಟು ಓವರ್ ಆಲ್ ಆಗಿ ಈ ಟೈಮ್ ಲೂಪ್ ಅಥವಾ ಈ ಸಮಯದ ಸುಳಿ ಅನ್ನುವಂಥದ್ದು ಕಾನ್ಸೆಪ್ಟ್ ಏನಿತ್ತಲ್ಲ ಸಖತ್ತಾಗಿತ್ತು. ಅದಾದ್ಮೇಲೆ ಡ್ರೋನ್ ಪ್ರತಾಪ್ ಅವರು ಮೊದಲನೇ ಈ ಒಂದು ಸಮಯದ ಸುಳಿ ರೌಂಡ್ ಆದ್ಮೇಲೆ ಡ್ರೋನ್ ಪ್ರತಾಪ್ ಬರ್ತಾರೆ. ಅಗೇನ್ ನಾಮಿನೇಷನ್ ಪಾಸ್ ಗಳನ್ನ ಅವರು ಕೊಡ್ಬೇಕಾಗಿರುತ್ತೆ. ಅಂದ್ರೆ ಆ ಒಂದು ಪ್ರಕ್ರಿಯೆ, ಮೊದಲನೇ ನಾಮಿನೇಷನ್ ಪ್ರಕ್ರಿಯೆನ ಅವರು ಕಂಡಕ್ಟ್ ಮಾಡ್ಬೇಕಾಗಿರುತ್ತೆ. ಸೊ ನಾಮಿನೇಷನ್ ಪಾಸ್ಗೆ ಸೆಲೆಕ್ಟ್ ಅಂದ್ರೆ ಅದನ್ನ ಒಂದು ಚೂಸ್ ಮಾಡ್ಲಿಕ್ಕೆ ಅವ್ರು ಆಯ್ಕೆ ಮಾಡ್ಕೊಳ್ಳೋದು ತ್ರಿವಿಕ್ರಮ್, ರಜತ್ ಮತ್ತು ಶಿಶಿರ್ ಅವ್ರನ್ನ. ಇವ್ರು ಮೂರು ಜನದಲ್ಲಿ ನಾಮಿನೇಷನ್ ಪಾಸ್, 2 ನಾಮಿನೇಷನ್ ಪಾಸ್ಗಳು ತ್ರಿವಿಕ್ರಮ್ ಅವ್ರಿಗೇನೆ ಸಿಗುತ್ತೆ. ಸೊ ಇದನ್ನ ಅವರು ತ್ರಿವಿಕ್ರಮ್ ಅವರು ರಜತ್ ಅವರಿಗೆ ಕೊಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರು ಹೇಳ್ತಾರೆ, ಅಂದ್ರೆ ನೀವು ಯಾರಿಗಾದ್ರೂ ಕೊಡಕ್ಕೆ ಇಷ್ಟಪಡ್ತೀರಾ ನಿಮ್ 3 ಜನದಲ್ಲಿ ಅಂತ ರಜತಿಗೆ ಕೊಡ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ತ್ರಿವಿಕ್ರಮ್ ಅವರು ಈಗ ಇಬ್ಬರನ್ನ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ. ಧನರಾಜ್ ಮತ್ತು ಚೈತ್ರ ಅವರನ್ನ ಅವ್ರು ನಾಮಿನೇಟ್ ಮಾಡ್ತಾರೆ. ರಜತ್ ಅವರು ಹನುಮಂತ ಮತ್ತು ಶಿಶಿರ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಬಟ್ ರಜತ್ ಅವರು ಎಲ್ಲೋ ಒಂದ್ ಕಡೆ ಹನುಮಂತನ್ನ ಟಾರ್ಗೆಟ್ ಮಾಡಿ ಬೇಕು ಅಂತಾನೆ ನಾಮಿನೇಟ್ ಮಾಡ್ತಿದಾರೇನೋ ಅಂತ ಕೂಡ ಅನ್ನಿಸ್ತಾ ಇತ್ತು. ಬಿಕಾಸ್ ಯಾಕಂದ್ರೆ ಹನುಮಂತ ಅವರಲ್ಲಿ ಅಂದ್ರೆ ಮನೆಯಿಂದ ಹೊರಗೆ ಹೋಗುವಂತಹ ಯಾವುದೇ ಒಂದು ಕೊರತೆ ಅಂತೂ ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಬಟ್ ರಜತ್ ಅವ್ರು ಏನೋ ಒಂದ್ ರೀತಿ ಯಾಕಂದ್ರೆ ಅವ್ರು ತುಂಬಾ ಸೇಫ್ ಆಗಿ
ತುಂಬಾ ಸ್ಮಾರ್ಟ್ ಪ್ಲೇಯರ್ ಅಂತ ಅನ್ಕೊಂಡು ಆಲ್ರೆಡಿ ಲೈಕ್ ಅಂದ್ರೆ ಸಂಡೇ ಎಪಿಸೋಡ್ ಅಲ್ಲಿ ಸುದೀಪ್ ಅವ್ರ ಮುಂದ್ಗಡೆ ಹೇಳಿದ್ರು. ಸೊ ಹಾಗಾಗಿ ಇವರಿಗೂ ಸ್ವಲ್ಪ ಒಂದೇನೋ ಒಂದು ಟೆಸ್ಟ್ ಕೊಡೋಣ ಅನ್ನೋ ರೀತಿಯಲ್ಲಿ ಬೇಕು ಅಂತಲೇ ನಾಮಿನೇಟ್ ಮಾಡಿದ ಹಾಗಿತ್ತು ರಜತ್ ಅವರು ಹನುಮಂತ್ ಅವರನ್ನ. ಅಂಡ್ ಶಿಶಿರ್ ಅವ್ರನ್ನ ಲೈಕ್ ಅಂದ್ರೆ ನಾಮಿನೇಟ್ ಮಾಡಿದ್ದು ಕೂಡ ಅಂದ್ರೆ ನಿನ್ನ ಪೊಟೆನ್ಶಿಯಲ್ಗೆ ತಕ್ಕ ಹಾಗೆ ನೀ ಆಡ್ತಾ ಇಲ್ಲ, ನೀನ್ ಸ್ವಲ್ಪ ಸಪರೇಟ್ ಆಗಿ ಆಡು, ಇಂಡಿವಿಜುವಲ್ ಆಗಿ ಆಡು, ಅಂದ್ರೆ ನೀನ್ ಸ್ವಲ್ಪ ಐಶ್ವರ್ಯದಿಂದ ದೂರ ಆಗಿ ಆಡು ಅನ್ನೋ ಅರ್ಥದಲ್ಲೇ ರಜತ್ ಅವರು ಹೇಳ್ತಾ ಇದ್ರು. ಆಗ ಸ್ವಲ್ಪ ಮಾತಿನ ಚಕಮಕಿ ಲೈಟ್ ಆಗಾಯ್ತು. ಇನ್ನು ತ್ರಿವಿಕ್ರಮ್ ಧನರಾಜ್ ಅವ್ರ ಮಧ್ಯೆ ಕೂಡ ಅಂದ್ರೆ ಅವ್ರು ಚೆನ್ನಾಗಿ ಆಡಿಲ್ಲ ಆ ತರದೆಲ್ಲ ಸ್ವಲ್ಪ ಆಯ್ತು. ಚೈತ್ರ ಅವರು ಕೂಡ ಈಗೇನು ಮಾತಾಡ್ಲಿಕ್ಕೆ ಆಗಲ್ಲ, ಕೆಲವೊಂದಷ್ಟು ವಿಚಾರಗಳನ್ನ ಮಾತಿನ ಚಕಮಕಿ ಮೂಲಕ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ತ್ರಿವಿಕ್ರಮ್ ಅವ್ರ ಜೊತೆಗೆ. ಬಟ್ ತ್ರಿವಿಕ್ರಮ್ ಅವ್ರ ಪ್ರಕಾರ ಧನರಾಜ್ ಅಂಡ್ ಚೈತ್ರ ನಾಮಿನೇಟೆಡ್, ರಜತ್ ಅವರ ಪ್ರಕಾರ ಹನುಮಂತ ಮತ್ತು ಶಿಶಿರ್ ನಾಮಿನೇಟೆಡ್. ಬಟ್ ಈಗ ಈ ನಾಮಿನೇಷನ್ ಪಾಸ್ ಇದೆಯಲ್ಲ, ಬರೀ ಇಷ್ಟಕ್ಕೆ ಸೀಮಿತವ ಅಥವಾ ಬೇರೆ ಏನಾದ್ರೂ ಲೈಕ್ ಪ್ರಿವಿಲೇಜಸ್ ಇರುತ್ತಾ ತ್ರಿವಿಕ್ರಮ್ ಮತ್ತು ರಜತ್ಗೆ ಮುಂದಿನ ದಿನಗಳಲ್ಲಿ ಈ ವಾರದಲ್ಲಿ ಅಂತ ಗೊತ್ತಿಲ್ಲ. ಬಿಕಾಸ್ ನಾಮಿನೇಷನ್ ಪಾಸ್ ನ ಯೂಸ್ ಮಾಡಿಕೊಂಡು ನಾಮಿನೇಷನ್ ಇಂದ ಯಾರಾದ್ರೂ ಪಾರ್ ಮಾಡಬಹುದು ಅನ್ನುವಂತಹ ಅವಕಾಶ ಸಿಕ್ಕಿದ್ರೆ ಬಹುಶಃ ಅವಾಗ ಸ್ವಲ್ಪ ಟ್ರಿಕಿ ಅಂತ ಅನ್ಸುತ್ತೆ ಗೇಮು, ಬಟ್ ಗೊತ್ತಿಲ್ಲ. ಇದಾದ ನಂತರ ತನಿಷಾ ಅವರು ಬರ್ತಾರೆ. ತನಿಷಾ ಅವರು ಮಾಡಿದ ಒಳ್ಳೆ ಕೆಲಸ ಏನಂತಂದ್ರೆ ಮಂಜು ಮತ್ತು ಮೋಕ್ಷಿತಾ ಅವರನ್ನ ಸ್ವಲ್ಪ ಒಂದು ಮಾಡುವಂತಹ ಕೆಲಸ, ಅವರಿಬ್ಬರ ಮಧ್ಯೆ ಇರುವಂತಹ ವೈಮನಸ್ಯಗಳನ್ನ ದೂರ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಪ್ರಯತ್ನ ಮಾಡಿದ್ರು. ಮಂಜು ಅವ್ರು ಅಗೇನ್ ಮೋಕ್ಷಿತಾ ಅವರು ಅಗೇನ್ ಏನೆಲ್ಲ ವಿಚಾರಗಳು ಬೇಜಾರಾಗಿತ್ತು, ಮೋಸಗಾತಿ ಅಂತ ಹೇಳಿದಾಗಿರಬಹುದು, ಬಕೆಟ್ ಅಂತ ಹೇಳಿದಾಗಿರಬಹುದು, ಮತ್ತೆ ಅಮ್ಮನ ವಿಷಯ ಅದೇನೋ ದೇವ್ರ ವಿಷಯ ತೆಗೆದಿದ್ದಾಗಿರಬಹುದು, ಅದೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರಾಗಿದ್ದೇನೆ ಅಂತ ಹೇಳಿದ್ರು. ತನಿಷಾ ಅವರು ತಮ್ಮ ಕಾರ್ತಿಕ್ ಅವರು ತಮಗೆ ಚೂರಿ ಚುಚ್ಚಿದ್ರಲ್ಲ, ಬೆನ್ನಿಗೆ ಚೂರಿ ಹಾಕಿದ್ರಲ್ಲ, ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡು ಸೀಸನ್ 10 ಅಲ್ಲಿ ಅದನ್ನ ಜ್ಞಾಪಿಸ್ಕೊಂಡು ಕೆಲವೊಂದ್ಸಲ ನಮಗೆ ಹೃದಯಕ್ಕೆ ಹತ್ರ ಆದವರು ಬೆನ್ನಿ ಹಿಂದೆ ಚೂರಿ ಹಾಕಿದಾಗ ಸಿಕ್ಕಾಪಟ್ಟೆ ನೋವಾಗುತ್ತೆ. ಅದನ್ನ ಇನ್ನೂ ನಾನು ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಗಿಲ್ಲ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಹೃದಯಕ್ಕೆ ಹತ್ರ ಬಿಟ್ಕೊಂಡಿರ್ತೀವಲ್ಲ, ಅವರಿಗೆ ಮಾತ್ರ ನಮ್ಮನ್ನ ಹರ್ಟ್ ಮಾಡುವಂತಹ ಹಕ್ಕನ್ನು ಕೂಡ ನಾವು ಕೊಟ್ಟಿರ್ತೀವಿ. ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ನಮ್ಮನ್ನ ಹರ್ಟ್ ಮಾಡದೇ ಇರುವಂತಹ ಮನುಷ್ಯ ಈ ಪ್ರಪಂಚದಲ್ಲಿ ಯಾರಾದ್ರೂ ಇರ್ಲಿಕ್ಕೆ ಸಾಧ್ಯನಾ? ಪ್ರತಿಯೊಬ್ಬರು ಕೂಡ ನಮ್ಮನ್ನ ಹರ್ಟ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಮಂಜುವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಗಂಡ್ ಮಕ್ಳದ್ದು ಮನ್ಸು ಹೇಗಿರುತ್ತೆ ಅಂತಂದ್ರೆ ಹೆಂಗಿದ್ರು ನಮ್ಮವ್ರಲ್ವಾ ಅನ್ನೋ ತರ ಮನ್ಸಿರುತ್ತೆ, ಮೃದು ಹೃದಯ ಅವ್ರದ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಮಂಜು ಮತ್ತೆ ಮೋಕ್ಷಿತ ನಡುವೆ ಒಂದು ಎಮೋಷನಲ್ ಮೂಮೆಂಟ್ ಆಗುತ್ತೆ. ಅವರಿಬ್ರು ಆಲಂಗಿಸಿಕೊಳ್ತಾರೆ, ಒಂದ್ ರೀತಿ ಚೆನ್ನಾಗಿ ಹೋಗುತ್ತೆ. ಬಟ್ ಅದೆಲ್ಲೂ ಕೂಡ ನೆಕ್ಸ್ಟ್ ಯಾವ ರೀತಿ ಅದು ಕನ್ವರ್ಟ್ ಆಗುತ್ತೆ ಗೊತ್ತಿಲ್ಲ. ಮುಂದಿನ ಎಪಿಸೋಡ್ಗಳಲ್ಲಿ ಹೇಗೆ ಆ ಒಂದು ಫ್ರೆಂಡ್ಶಿಪ್ ಉಳ್ಕೊಳ್ಳುತ್ತೆ. ತನಿಷಾ ಅವರು ಜಸ್ಟ್ ಈಗ ಒಂದು ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅನ್ನೋ ಕಾರಣಕ್ಕೆ ಅದು ಮಾತ್ರ ಇರುತ್ತಾ, ಬಟ್ ನೆಕ್ಸ್ಟ್ ಕೂಡ ಮುಂದುವರಿಯುತ್ತಾ ಗೊತ್ತಿಲ್ಲ. ಬಟ್ ಒಂದು ಮಾಡುವಂತಹ ಪ್ರಯತ್ನ ಮಾಡಿದಂತೂ ಒಳ್ಳೇದೇ. ಮಂಜು ಅವರು ಅಫ್ಕೋರ್ಸ್ ಮೋಕ್ಷಿತಾ ಅವರಿಗೆ ಸಾರಿ ಕೂಡ ಕೇಳಿದ್ರು, ಚೆನ್ನಾಗಿರೋಣ ಅಂತ ಹೇಳಿದ್ರು. ಬಟ್ ಮೋಕ್ಷಿತಾ ಅವರು ಕಂಪ್ಲೀಟ್ ಆಗಿ ಕನ್ವಿನ್ಸ್ ಆದಂಗೆ ಅನ್ಸಿಲ್ಲ, ಬಟ್ ಗೊತ್ತಿಲ್ಲ. ಅಂಡ್ ಅಗೇನ್ ಈಗ ಮಂಜು ಮತ್ತು ಮೋಕ್ಷಿತಾ ಅವರಿಗೆ ಚಾನ್ಸ್ ಸಿಗುತ್ತೆ ಇವಾಗ ನಾಮಿನೇಟ್ ಮಾಡ್ಲಿಕ್ಕೆ. ಸೊ ಮಂಜು ಇವಾಗ ಹೋಗಿ ಫಸ್ಟ್ ಶಿಶಿರ್ ಅವ್ರನ್ನ ಮತ್ತೆ ಹಾಗೇನೆ ಧನರಾಜ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಹಾಗೇನೆ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅವರನ್ನ ನಾಮಿನೇಟ್ ಮಾಡ್ತಾರೆ. ಯಾಕೆಂದ್ರೆ ಬಿಕಾಸ್ ಮೋಕ್ಷಿತಾ ಅವ್ರಿಗೆ ಇನ್ನೆಷ್ಟು ವಾರ ಬೇಕೋ ಗೊತ್ತಿಲ್ಲ ತ್ರಿವಿಕ್ರಮ್ ಅವ್ರನ್ನ ತಲೆಯಿಂದ ತೆಗೆದು ಹಾಕೋದಕ್ಕೆ. ಆ ಒಂದು ನೆಗೆಟಿವಿಟಿ ತುಂಬಿಕೊಂಡಿದೆ ತ್ರಿವಿಕ್ರಮ್ ಅವ್ರ ಬಗ್ಗೆ, ಅವ್ರು ಹಿಂದೆ ಮಾತಾಡ್ತಾರೆ ಅಥವಾ ತುಂಬಾ ಮೈಂಡ್ ಗೇಮ್ಸ್ ಆಡ್ತಾರೆ ಅಂತ. ಸೊ ಅದನ್ನ ಅವರ ತಲೆಯಿಂದ ತೆಗಿಲಿಕ್ಕೆ ತುಂಬಾ ಸಮಯ ಬೇಕು. ಬಟ್ ಯಾಕೋ ಗೊತ್ತಿಲ್ಲ, ಈಗ ತನಿಷಾ ಅವರು ಈಗಷ್ಟೇ ಮಂಜು ಅವ್ರನ್ನ ಒಂದು ಮಾಡಿಸಿದ್ರಲ್ಲ, ಆ ಕಾರಣಕ್ಕೆ ಬಹುಶಃ ನಾಮಿನೇಟ್ ಮಾಡ್ಲಿಲ್ಲ ಅಂತ ಅನ್ಕೋತೀನಿ ನಾನು ಮಂಜು ಅವ್ರನ್ನ ಮೋಕ್ಷಿತಾ ಅವರು. ಬಟ್ ಗೊತ್ತಿಲ್ಲ ಯಾಕೆ ಮಾಡಿಲ್ಲ ಅಂತ. ಮುಂದಿನ ಹಂತಗಳಲ್ಲಿ ಮಾಡಿದ್ರು ಮಾಡ್ಬೋದು, ಹೇಳಲಿಕ್ಕಾಗಲ್ಲ. ಬಟ್ ಈಗ ಸದ್ಯಕ್ಕೆ ತ್ರಿವಿಕ್ರಮ್ ಮತ್ತು ಭವ್ಯ ಅವರನ್ನ ಮೋಕ್ಷಿತಾ ಅವರು ನಾಮಿನೇಟ್ ಮಾಡಿದ್ದಾರೆ. ಹಾಗೆ ಮಂಜು ಅವರು ಧನರಾಜ್ ಮತ್ತು ಶಿಶಿರ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ನಿಮಗೆ ನಿನ್ನೆ ಎಪಿಸೋಡ್ ನೋಡುವಾಗ ಏನ್ ಅನ್ಸ್ತು? ಹಾಗೆ ರಜತ್ ಅವ್ರು ಸಿಕ್ಕಾಪಟ್ಟೆ ಸ್ವಲ್ಪ ಓವರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಾಮಿನೇಷನ್ ವಿಚಾರದಲ್ಲಿ. ಸುಮ್ನೆ ಇವತ್ತು ಕೂಡ ಧನರಾಜ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಪ್ರೋಮೋದಲ್ಲಿ ನೋಡೋದಾದ್ರೆ. ಅವರ ಮತ್ತು ಧನರಾಜ್ ನಡುವೆ ಒಂದು ಕೈ ಮಿಲಾಯಿಸುವಂತಹ ಲೈಕ್ ಸಿಚುವೇಶನ್ ಕೂಡ ಎದುರಾಗಿದೆ. ಇಲ್ಲೊಂದ್ ಕಡೆ ತುಂಬಾ ಓವರ್ ಕಾನ್ಫಿಡೆಂಟ್ ಆಗಿ ಸಿಕ್ಕಾಪಟ್ಟೆ ನಾನು ಹಿಂಗೆ ನಾನು ಜೋರೆ ನಾನು ಲೌಡೆ ಅನ್ನೋದನ್ನ, ಅದೇ ನಂದೇನೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಅದನ್ನ ನೋಡಿ ಜನ ಇಷ್ಟಪಟ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸ್ನೇಹಿತರೆ, ನಿಮಗೆ ರಜತ್ ಅವರ ವರ್ತನೆ ಬಗ್ಗೆ ಹೇಗೆ ಅನ್ಸುತ್ತೆ? ಹಾಗೇನೆ ನಿನ್ನೆ ನಡೆದಂತಹ ನಾಮಿನೇಷನ್ ಪ್ರಕ್ರಿಯೆ ಆಗಿರಬಹುದು, ಸಮಯದ ಸುಳ್ಳಿ ಟಾಸ್ಕ್ ಆಗಿರಬಹುದು, ಒಟ್ಟಾರೆಯಾಗಿ ರಜತ್ ಅವರು ಹನುಮಂತ್ ಅವ್ರನ್ನ ನಾಮಿನೇಟ್ ಮಾಡಿದಾಗಿರಬಹುದು, ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಶಿಶಿರ್ ಅವರೇ, ನಿಮಗಿರುವಷ್ಟು ವಿಶಾಲ ಹೃದಯ ದಯವಿಟ್ಟು ಯಾರಿಗೆಲ್ಲ ಇರುತ್ತೋ ಗೊತ್ತಿಲ್ಲ, ಅದಕ್ಕೊಂದು ಕುಡೋಸ್. ನೀವು ಚೈತ್ರ ಅವ್ರನ್ನ ತಂಗಿ ಅಂತ ಅಕ್ಸೆಪ್ಟ್ ಮಾಡಿದಿರಾ. ನಿಮ್ಮ ಒಳ್ಳೆ ಹೃದಯಕ್ಕೆ ಒಂದು ಸಲಾಂ ಹೇಳ್ತಾ ಈ ಒಂದು ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಏನೆಲ್ಲ ಅನ್ಸುತ್ತೆ ನಿಮಗೆ ಈ ಒಂದು ಕಂಟೆಸ್ಟೆಂಟ್ಸ್ ಬಗ್ಗೆ, ಹಾಗೇನೆ ಎಪಿಸೋಡ್ಗಳ ಬಗ್ಗೆ, ಮುಂದಿನ ಎಪಿಸೋಡ್ಸ್ ಯಾವ ರೀತಿ ಇರಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.